ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಶೋಭಾ ಕುಕಿಂಗ್ ಚಾನಲ್. ತುಂಬಾ ಸುಲಭವಾಗಿ ತುಂಬ ಟೇಸ್ಟಿಯಾಗಿ ಮೋತಿಚೂರ್ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣವಾ. ದೊಡ್ಡ ಸ್ಪೂನಲ್ಲಿ 1-2 ಸ್ಪೂನ್ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ನೋಡಿ. ಕಡಲೆ ಹಿಟ್ಟು ಹಾಕ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕುವಾಗ ಸ್ವಲ್ಪನೇ ಹಾಕ್ಬಿಟ್ಟು ಕಡಲೆ ಹಿಟ್ಟ ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಬಿಟ್ಟು ತೀರಾ ತೆಳ್ಳಗೂ ಅಲ್ಲ ಗಟ್ಟಿಗೂ ಅಲ್ಲ ಅನ್ನಂಗೆ ನೋಡ್ಕೊಂಡು ಸ್ವಲ್ಪನೇ ನೀರು ಹಾಕಿಬಿಟ್ಟು ಕಲಿಸ್ಕೋಬೇಕು. ನೋಡಿ ಈ ಥರ ನೋಡಿ ಕಂಪ್ಲೀಟ್ ಈ ಥರ ಕಲಿಸ್ಕೊಂಡಿದ್ದೀನಿ ನೀರು ಹಾಕ್ಬಿಟ್ಟು. ಇಷ್ಟು ತೆಳುವಾಗಿದೆ, ಇಷ್ಟು ತೆಳುವಾಗಿದ್ದರೆ ಸಾಕು. ಈಗ ಈ ಕಡೆ ತೆಳುವೂ ಇಲ್ಲ ಗಟ್ಟಿನೂ ಇಲ್ಲ, ಅಷ್ಟು ಮೀಡಿಯಮ್ ಸೈಜಾಗಿದೆ. ಕಡಲೆ ಹಿಟ್ಟಿನ ಬ್ಯಾಟರ್ ಇಷ್ಟು ರೆಡಿ ಆಯಿತು. ಈಗ ಎಣ್ಣೆ ಬಿಸಿ ಮಾಡೋದಕ್ಕಿಡೋಣ. ನೋಡಿ ಚೆನ್ನಾಗಿ ಎಣ್ಣೆ ಬಿಸಿಯಾಗಿದೆ. ಈಗ ಜರಡಿ ತಗೊಂಡು ಜರಡಿಗೆ ಹಾಕ್ತಾಯಿದ್ದೀನಿ ಕಡಲೆ ಹಿಟ್ಟು ಬ್ಯಾಟರ. ಈ ಥರ ಹಾಕಬೇಕು ನೋಡ್ಕೊಂಡು. ಈ ಥರ ಸಣ್ಣ ಜರಡಿ ಹಾಕಬೇಕು. ಅದು ನೀಟಾಗಿ ಫ್ರೈ ಆಗೋ ತನಕ ಬಿಡ್ಕೋಬೇಕು. ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ಇದೇ ರೀತಿ ಎಲ್ಲ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಸಣ್ಣಕ್ಕೆ ಚೆನ್ನಾಗಿ ಜರಡಿಗೆ ಬಂದಿದೆ. ಇದನ್ನು ಯಾವುದೇ ರೀತಿ ಮಿಕ್ಸಿಗೆ ಹಾಕೋ ಅವಶ್ಯಕತೆಯೂ ಇಲ್ಲ, ಡೈರೆಕ್ಟ್ ಸಕ್ಕರೆ ಪಾಕದಾಗ ಹಾಕ್ಬೋದು ನಾವು. ನೋಡಿ ಈ ಕಡೆ ಸಕ್ಕರೆ ಪಾಕ ರೆಡಿ ಮಾಡ್ತಾ ಇದ್ದೀನಿ ನಾನು. 1 ಬಟ್ಲು ಸಕ್ಕರೆ ಹಾಕ್ತಾಯಿದ್ದೀನಿ. ಅದೇ 1 ಬಟ್ಲಿಗೆ 1 ಕಪ್ ನೀರು ಹಾಕ್ತಾಯಿದ್ದೀನಿ. ನೋಡಿ ಈಗ ನೀರು ಹಾಕ್ಬಿಟ್ಟು ಬಿಸಿ ಆಗೋದಕ್ಕೆ ಇಡಬೇಕು. ಇದು ಕಂಪ್ಲೀಟ್ ಕರಗಬೇಕು ಸಕ್ಕರೆ ಎಲ್ಲ. ಅಲ್ಲಿವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಬಿಸಿ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಕುದೀತಿದೆ, ಸಕ್ಕರೆ ಕೂಡ ಕರಗಿದೆ. ಈಗ ಫುಡ್ ಕಲರ್ ಹಾಕ್ತಾಯಿದ್ದೀನಿ, ಕಲರಿಗೋಸ್ಕರ. ಫುಡ್ ಕಲರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕಡೆ ಎಣ್ಣೆ ಚೆನ್ನಾಗಿ ಕರೆದಿಟ್ಟಿರೋದು ಈಗ ಹಾಕ್ತಾಯಿದ್ದೀನಿ ನೋಡಿ. ಇದನ್ನೆಲ್ಲ ಕಂಪ್ಲೀಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇರಬೇಕು. ಈ ಸಕ್ಕರೆ ಪಾಕದ್ದೆಲ್ಲ ಚೆನ್ನಾಗಿ ಗಟ್ಟಿಯಾಗೋವರೆಗೂ ಕುದಿಸ್ಕೋಬೇಕು ನೀಟಾಗಿ. ಇದನ್ನ ನೋಡಿ ಸಾಫ್ಟ್ ಆಗಿದೆ, ಅವು ತುಂಬಾ ಸಾಫ್ಟ್ ಆಗ್ತಾಯಿದೆ. ಹಾಗೆಯೇ ಕುದಿಸ್ಕೋಬೇಕು ಒಂದು ಸ್ವಲ್ಪ ಹೊತ್ತು. ನೋಡಿ ಇದು ಕಂಪ್ಲೀಟ್ ಗಟ್ಟಿ ಆಗ್ತಾಯಿದೆ. ಹೀಗೆ ಕೈ ಬಿಡದ ತಿರುಗಿಸ್ಕೊತಾನೆ ಇರಬೇಕು, ಇಲ್ಲಾಂದರೆ ತಳ ಅಂಟುಬಿಡುತ್ತೆ. ನೋಡಿ ಕಂಪ್ಲೀಟ್ ಗಟ್ಟಿ ಆಗ್ತಾನೆ ಇದೆ. ನೋಡಿ ಪರ್ಫೆಕ್ಟಾಗಿ ಗಟ್ಟಿಯಾಗಿದೆ. ಇಷ್ಟು ಇದ್ದರೆ ಸಾಕು. ನೋಡಿ ಪಂಪ್ಕಿನ್ ಸೀಡ್ಸ್ ಹಾಕ್ತಾಯಿದ್ದೀನಿ. ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇದನ್ನೊಂದು ತಟ್ಟಿಗೆ ಹಾಕ್ಬಿಟ್ಟು ತಣ್ಣಗಾಗೋದಕ್ಕೆ ಬಿಡಬೇಕು. ಸ್ವಲ್ಪ ಬೆಚ್ಚಗಿದ್ರೇ ಸಾಕು, ಆವಾಗ ಉಂಡೆ ಕಟ್ಬೋದು ಅವನ್ನ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ. ನೋಡಿ ಕಂಪ್ಲೀಟ್ ತಣ್ಣಗಾಗಿದೆ ಇದು. ಈಗ ಲಡ್ಡು ಶೇಪಲ್ಲಿ ಕಟ್ತಾಯಿದ್ದೀನಿ ಉಂಡೆಯ. ನೋಡಿ ಇದೇ ರೀತಿ ಎಲ್ಲ ಲಡ್ಡುಗಳನ್ನ ಕಟ್ಕೋಬೇಕು. ನೋಡಿದ್ರೆ ಪರ್ಫೆಕ್ಟಾಗಿ ಸಿಂಪಲಾಗಿ ತುಂಬಾ ಟೇಸ್ಟಿಯಾಗಿ ಮೋತಿಚೂರ್ ಲಡ್ಡು ಹೇಗೆ ಮಾಡೋದು ಅಂತ ಇದೇ ಮೆಥಡಲ್ಲಿ ಟ್ರೈ ಮಾಡಿ ಒಮ್ಮೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.